ಈಗ ಪಾಕ್ ಜೊತೆ ಯುದ್ಧ ಸನ್ನಿವೇಶ ಕ್ರಿಯೇಟ್ ಆಗಿದೆ. ಇಂತಹ ಸಂದರ್ಭದಲ್ಲಿ ತರಾತುರಿಯಲ್ಲಿ ಇದನ್ನ ತರುವಂತ ಅವಶ್ಯಕತೆ ಏನಿತ್ತು ಅಂತ ಹೇಳಿ ಚರ್ಚೆಗಳು ಶುರುವಾಗಿದೆ ಸರ್. ನನಗೆ ಗೊತ್ತಿಲ್ಲ ಯಾರು ಚರ್ಚೆ ಮಾಡ್ಯಾರೋ, ನನ್ನ ನೋಟಿಸ್ ಬಂದಿಲ್ಲ. ನಾನು ಪಹಲ್ಗಾಮ್ ಬಗ್ಗೆ ಏನು ಹೇಳಬೇಕು ಮೊದಲೇ ಹೇಳಿದ್ದೇನೆ. ಅದು ಅಲ್ಲಿ ಕೇಂದ್ರದಲ್ಲಿ ಯಾರು ರಿಯಾಕ್ಟ್ ಮಾಡೋಕ್ಕಿಂತಲೂ ನಿಮಗೆ ನಾನು ಪ್ರೆಸ್ ಕಾನ್ಫರೆನ್ಸ್ ಕರೆದು ಇಲ್ಲೇ ಹೇಳಿಬಿಟ್ಟಿದ್ದೇನೆ. ಅದಕ್ಕೆ ಪದೇ ಪದೇ ನಾನು ಅದರಿಂದ ಇವತ್ತು ಸೆನ್ಸಸ್ ಬಗ್ಗೆ ಇದೆ. ನಾವು ಯಾಕಂದ್ರೆ ಇಲ್ಲ, ನನಗೆ ಗೊತ್ತಿಲ್ಲ. ಅದು ಕೇಳೋದು ನಮ್ಮ ಧರ್ಮ, ಮಾಡೋದ ಅಲ್ಲಿ ನಮ್ಮ ಬಿಜೆಪಿದವರು. ಈಗ ಬಿಜೆಪಿದವರು 6 ನಿರ್ಣಯ ತಗೊಂಡಿದ್ದಾರೆ. ನಮಗೆ ಈ ನಿರ್ಣಯ ಬೇಕು. ಯಾಕಂದ್ರೆ ಪಾರ್ಲಿಮೆಂಟ್ ಬಂದ್ರೆ ಅನೇಕ ವಿಷಯಗಳನ್ನ ಚರ್ಚೆ ಮಾಡಕ್ಕಾಗ್ತದೆ. ಸಲಹೆ ಕೊಡ್ತಾರೆ ಬೇರೆ ಬೇರೆ ಪಾರ್ಟಿಯವರು ಕೂಡ. ಅದಕ್ಕಾಗಿ ನಾವು ಅದನ್ನ ಕೇಳಿದ್ದೇವೆ, ಎಲ್ಲ ಪಾರ್ಟಿಯವರು ಕೇಳಿದ್ದಾರೆ. ಅದಕ್ಕಾಗಿ ಅದು ಅವಶ್ಯ ಇದೆ. ನಾನು ಫರ್ದರ್ ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ. ಅವ್ರು ಇನ್ನೂ ನಿರ್ಣಯ ತಗೊಳ್ಳಿಲ್ಲ ಅಂದ್ರೂ, ಈ ಕ್ಯಾಬಿನೆಟ್ನಾಗಿಲ್ಲ ಆಗಲಿಲ್ಲ ಅಂದ್ರೂ ಇನ್ನೊಂದು 2-3 ದಿವಸನಾಗ ಅದನ್ನ ನಾವು ನಿರ್ಣಯ ತಗೊಳ್ಬೇಕು ಅಂತಕ್ಕಂಥ ನನ್ನ ಒತ್ತಾಯ ಇದೆ. ಓಕೆ. ಈಗ ಪಾಕ್ ಜೊತೆ ಯುದ್ಧ ಸನ್ನಿವೇಶ ಕ್ರಿಯೇಟ್ ಆಗಿದೆ. ಇಂತಹ ಸಂದರ್ಭದಲ್ಲಿ ತರಾತುರಿಯಲ್ಲಿ ಇದನ್ನ ತರುವಂತ ಅವಶ್ಯಕತೆ ಏನಿತ್ತು ಅಂತ ಹೇಳಿ ಚರ್ಚೆಗಳು ಶುರುವಾಗಿದೆ ಸರ್. ನನಗೆ ಗೊತ್ತಿಲ್ಲ ಯಾರು ಚರ್ಚೆ ಮಾಡ್ಯಾರೋ, ನನ್ನ ನೋಟಿಸ್ ಬಂದಿಲ್ಲ. ನಾನು ಪಹಲ್ಗಾಮ್ ಬಗ್ಗೆ ಏನು ಹೇಳಬೇಕು ಮೊದಲೇ ಹೇಳಿದ್ದೇನೆ. ಅದು ಅಲ್ಲಿ ಕೇಂದ್ರದಲ್ಲಿ ಯಾರು ರಿಯಾಕ್ಟ್ ಮಾಡೋಕ್ಕಿಂತಲೂ ನಿಮಗೆ ನಾನು ಪ್ರೆಸ್ ಕಾನ್ಫರೆನ್ಸ್ ಕರೆದು ಇಲ್ಲೇ ಹೇಳಿಬಿಟ್ಟಿದ್ದೇನೆ. ಅದಕ್ಕೆ ಪದೇ ಪದೇ ನಾನು ಅದರಿಂದ ಇವತ್ತು ಸೆನ್ಸಸ್ ಬಗ್ಗೆ ಇದೆ. ನಾವು ಯಾಕಂದ್ರೆ ಇಲ್ಲ, ನನಗೆ ಗೊತ್ತಿಲ್ಲ. ಅದು ಕೇಳೋದು ನಮ್ಮ ಧರ್ಮ, ಮಾಡೋದ ಅಲ್ಲಿ ನಮ್ಮ ಬಿಜೆಪಿದವರು. ಈಗ ಬಿಜೆಪಿದವರು 6 ನಿರ್ಣಯ ತಗೊಂಡಿದ್ದಾರೆ. ನಮಗೆ ಈ ನಿರ್ಣಯ ಬೇಕು. ಯಾಕಂದ್ರೆ ಪಾರ್ಲಿಮೆಂಟ್ ಬಂದ್ರೆ ಅನೇಕ ವಿಷಯಗಳನ್ನ ಚರ್ಚೆ ಮಾಡಕ್ಕಾಗ್ತದೆ. ಸಲಹೆ ಕೊಡ್ತಾರೆ ಬೇರೆ ಬೇರೆ ಪಾರ್ಟಿಯವರು ಕೂಡ. ಅದಕ್ಕಾಗಿ ನಾವು ಅದನ್ನ ಕೇಳಿದ್ದೇವೆ, ಎಲ್ಲ ಪಾರ್ಟಿಯವರು ಕೇಳಿದ್ದಾರೆ. ಅದಕ್ಕಾಗಿ ಅದು ಅವಶ್ಯ ಇದೆ. ನಾನು ಫರ್ದರ್ ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ. ಅವ್ರು ಇನ್ನೂ ನಿರ್ಣಯ ತಗೊಳ್ಳಿಲ್ಲ ಅಂದ್ರೂ, ಈ ಕ್ಯಾಬಿನೆಟ್ನಾಗಿಲ್ಲ ಆಗಲಿಲ್ಲ ಅಂದ್ರೂ ಇನ್ನೊಂದು 2-3 ದಿವಸನಾಗ ಅದನ್ನ ನಾವು ನಿರ್ಣಯ ತಗೊಳ್ಬೇಕು ಅಂತಕ್ಕಂಥ ನನ್ನ ಒತ್ತಾಯ ಇದೆ. ಓಕೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.